ಘಾಟನ್ನೇ ಯಾತಕ್ಕೋಸ್ಕರ ಆಯ್ಕೆ ಮಾಡಿಕೊಂಡ್ರು? ಈ ಚೋರ್ಲಾ ಘಾಟ್ ಒಂದು ವಿಶಿಷ್ಟವಾದ ಜಾಗ. ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಗೋವಾ ಮೂರು ರಾಜ್ಯಗಳಿಗೂ ಸೇರಿರ್ತಕ್ಕಂಥ ಒಂದು ಚಿಕ್ಕದಾದ ಕಡಿದಾದ ದಾರಿ ಇದು. ಜೊತೆಗೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಗೋವಾದಿಂದ ಜಾಂಬೋಟಿವರೆಗೆ ಸುಮಾರು 4 ಗಂಟೆಗಳ ಕಾಲ ಇಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ. ಕಡಿದಾದ ದಾರಿ, ನೆಟ್ವರ್ಕ್ ಇಲ್ಲ. ಸೊ ಅಂಥದ್ದೊಂದು ಗುಡ್ಡಗಾಡಿನ ಪ್ರದೇಶದ ದಾರಿ, ಘಾಟ್ ಸೆಕ್ಷನ್ನು, ನೆಟ್ವರ್ಕ್ ಇರೋದಿಲ್ಲ. ಹಾಗಾಗಿ ಆ ಜಾಗವನ್ನೇ ದರೋಡೆಕೋರರು ಆಯ್ಕೆ ಮಾಡಿಕೊಂಡಿದ್ದಾರಾ ಅನ್ನುವಂಥದ್ದು. ಕಂಟೈನರ್ನಲ್ಲಿ ಇದ್ದಂತಹ ಹಣವನ್ನು ಮಿನಿ ಗೂಡ್ಸ್ ವಾಹನಕ್ಕೆ ಇದೇ ದಾರಿಯಲ್ಲಿ ಶಿಫ್ಟ್ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಬರಿ ಮಾಡಿದ್ರೆ ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ಕನಿಷ್ಠ 4 ಗಂಟೆ ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ಹಾಗಾಗಿ ಚೋರ್ಲಾ ಘಾಟ್ನಲ್ಲಿ ಹೀಗೆ ಮಾಡಿದ್ರಾ? ಇದು ಕರ್ನಾಟಕಕ್ಕೆ ಸೇರಿದ ಭಾಗ. ಚೋರ್ಲಾ ಘಾಟ್ನ ಸುಮಾರು 4 ಗಂಟೆ ಕಾಲ ಇಲ್ಲಿ ಯಾವುದೇ ನೆಟ್ವರ್ಕ್ ಇರೋದಿಲ್ಲ. ಇನ್ನು ಸಪ್ರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ನೀವು ಈ ಚೋರ್ಲಾ ಘಾಟ್ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀರಾ. ಆ ಜಾಗ ಯಾವ ರೀತಿನಲ್ಲಿ ಇದೆ? ಅಲ್ಲಿ ಯಾರು ಕೂಡ ಫಾಲೋ ಅಪ್ ಮಾಡೋಕ್ಕಾಗಲ್ವಾ? ಆಮೇಲೆ ಬಿಗಿನಿಂಗಲ್ಲಿ, ಘಾಟ್ ಸೆಕ್ಷನ್ ಬಿಗಿನಿಂಗಲ್ಲಿ, ಕೊನೆಯಲ್ಲಿ ಚೆಕ್ಕಿಂಗ್ ಏನು ಇಲ್ವಾ? ಅಲ್ಲಿ ಪೊಲೀಸರ ಕಣ್ ತಪ್ಪಿಸಿ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಕಂಟೈನರಲ್ಲಿ ಸಾಗಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು? ನ್ಯಾಚುರಲಿ ಕಂಟೈನರಲ್ಲಿ ಸಾಗಿಸೋದು ಅಂದಾಗ, ಚೋರ್ಲಾ ಘಾಟಲ್ಲಿ ಹೋಗುತ್ತೆ ಅದು ಅಂತಂದಾಗ ಯಾರೋ ಸಾಗಿಸ್ತಾ ಇರ್ತಾರಲ್ಲ, ಅವ್ರಿಗೆ ಖಂಡಿತವಾಗ್ಲೂ ಭಯ ಇರುತ್ತೆ, ಇದನ್ನು ಯಾರಾದರೂ ಏನು ಎಸ್ಕೇಪ್ ಮಾಡಿದ್ರೆ ಅಂತ. ಆ ಭಯ ಇರಲಿಲ್ವಾ? ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಚೋರ್ಲಾ ಘಾಟ್ನಲ್ಲಿ ಸುಮಾರು 2 ಕಂಟೈನರ್ಗಳಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಜೊತೆಗೆ ನಿಜವಾಗಿಯೂ ಅಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಅನುಮಾನಗಳು ಬರ್ತವೆ. ಒಂದು ವೇಳೆ ದರೋಡೆ ಆಗಿದ್ರೆ ಆ ಒಂದು ಸ್ಥಳವನ್ನು ಯಾಕೆ ಈ ದರೋಡೆಕೋರರು ಆಯ್ಕೆ ಮಾಡಿಕೊಂಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇರುವಂಥದ್ದು. ಜೊತೆಗೆ ಚೋರ್ಲಾ ಘಾಟ್ನಲ್ಲಿ ಅಂದರೆ ಗೋವಾದಿಂದ ಆರಂಭವಾಗಿ ಸುಮಾರು 75 ಕಿಲೋಮೀಟರ್ ಏನು ಬೆಳಗಾವಿ ಗಡಿಗೆ ಬರುತ್ತೆ, ಆ ಒಂದು ಗಡಿ ಪ್ರದೇಶದವರೆಗೂ ಕೂಡ ಅಲ್ಲಿ ದಟ್ಟವಾದಂಥ ಅಭಯಾರಣ್ಯ ಇದೆ, ಪಶ್ಚಿಮ ಘಾಟ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಬೆಟ್ಟ ಗುಡ್ಡ ಕೂಡ ಇರುವಂಥದ್ದು. ಒಂದೇ ರೋಡ್ ಅಂದರೆ ಡಬಲ್ ಕಂಟೈನರ್ ವಾಹನಗಂತಗಳು ವಾಪಸ್ ಹೋಗುವಂಥ ಸಂದರ್ಭ ಅಲ್ಲಿ ಯಾವುದೇ ಕಾರಣಕ್ಕೆ ಇರೋದಿಲ್ಲ. ಒಂದು ಏನು ಗೋವಾದಿಂದ ಆರಂಭವಾದರೆ ಇಲ್ಲಿ ಬೆಳಗಾವಿಯವರೆಗೆ ಬರಬೇಕು. ಮತ್ತೊಂದು ಕಡೆ ಅಂದರೆ ಕನಕೊಂಬಿ ಹತ್ರ ಒಂದು ಅಂದರೆ ಚೋರ್ಲಾ ಹತ್ರ ಒಂದು ಮಹಾರಾಷ್ಟ್ರಕ್ಕೆ ಹೋಗುವಂಥ ದಾರಿ ಇದೆ, ಅದು ಕಡಿದಾದಂಥ ದಾರಿ, ಒಂದು ಗೂಡ್ಸ್ ವಾಹನ ಹೋಗುವಂಥ ದಾರಿ ಇರುವಂಥದ್ದು. ಹಾಗಾಗಿ ಅಲ್ಲಿ ಕಂಟೈನರ್ ವಾಹನ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನೋ ಮಾಹಿತಿ ಸದ್ಯ ಇರುವಂಥದ್ದು. ಒಂದು ವೇಳೆ ದರೋಡೆಕೋರರು ಕಂಟೈನರ್ ವಾಹನ ಬಿಟ್ಟು ಬೇರೆ ವಾಹನದ ಮೂಲಕ ಹಣವನ್ನು ಸಾಗಿಸಿದರೆ ಅಲ್ಲಿ ಗೂಡ್ಸ್ ವಾಹನವನ್ನು ಬಳಸಿಕೊಂಡು ಮಹಾರಾಷ್ಟ್ರಕ್ಕೆ ಹಣವನ್ನು ಸಾಗಿಸಿರ್ಬೋದು. ಜೊತೆಗೆ ಬೆಳಗಾವಿಗೆ ಬಂದು ಇಲ್ಲಿಂದ ಬೇರೆ ಕಡೆ ಹಣ ಕೂಡ ಹೋಗಿರ್ಬೋದು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲಿ ಏನು ಚೋರ್ಲಾ ಘಾಟ್ ಏನದು ಖಾನಾಪುರ ತಾಲೂಕಿನಲ್ಲಿ ಬರುವಂಥ ಈ ಚೋರ್ಲಾ ಘಾಟ್ ದೊಡ್ಡ ಘಾಟ್ ಇರುವಂಥದ್ದು. ಒಂದು ಅಲ್ಲಿ 2-3 ಗಂಟೆಗಳ ಕಾಲ ಜರ್ನಿ ಇರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ನೆಟ್ವರ್ಕ್ ಬರೋದಿಲ್ಲ. ಜೊತೆಗೆ ಅಲ್ಲಿ CC ಕ್ಯಾಮ್ರಾಗಳು ಕೂಡ ಇಲ್ಲ. ಜೊತೆಗೆ ಕಾಡು ಪ್ರದೇಶ ಇರೋದ್ರಿಂದ ಆ ಸ್ಥಳವನ್ನು ದರೋಡೆಕೋರರು ಆಯ್ಕೆ ಮಾಡಿಕೊಂಡಿರ್ಬೋದು ಅನ್ನೋ ಒಂದು ಅನುಮಾನ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ಚೆಕ್ ಪೋಸ್ಟ್ಗಳನ್ನು ನೋಡೋದಾದರೆ ಅಂದರೆ ಅಬಕಾರಿ ಚೆಕ್ ಪೋಸ್ಟ್ಗಳು ಸದ್ಯ ಬೆಳಗಾವಿ ಗಡಿ ಮತ್ತು ಏನು ಗೋವಾ ಗಡಿಗೆ ಒಂದು ಅಂದರೆ 2 ಚೆಕ್ ಪೋಸ್ಟ್ಗಳು ಇರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಈ ಸಣ್ಣ ಪುಟ್ಟ ವಾಹನಗಳಲ್ಲಿ ಗೋವಾ ಸಾರಾಯಿಯನ್ನು ಅಥವಾ ಮದ್ಯವನ್ನು ಸಾಗಾಟ ಮಾಡ್ತಾರೆ, ಅಂಥ ವಾಹನಗಳನ್ನು ಇಲ್ಲಿ ಏನು ಪ್ರಮುಖವಾಗಿ ಚೆಕ್ಕಿಂಗ್ ಮಾಡಲಾಗುತ್ತೆ. ಆದರೆ ದೊಡ್ಡ ಪ್ರಮಾಣದ ಲಾರಿಗಳನ್ನು ಇಲ್ಲಿ ಮೇಲೆ ಅಂದರೆ ಕ್ಯಾಂಟರ್ಗಳನ್ನು ನೋಡುವಂಥ ಕೆಲಸ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ 400 ಕೋಟಿ ಹಣ ಹೇಗೆ ಹೋಯ್ತು ಅನ್ನೋದು ಕೂಡ ಇಲ್ಲಿ ಎಕ್ಸ್ಟ್ರಾ ಪ್ರಶ್ನೆ ಕೂಡ ಆಗಿರುವಂಥದ್ದು. ಜೊತೆಗೆ ಸಂದೀಪ್ ಪಾಟೀಲ್ ಹೇಳಿದ್ದೆಲ್ಲವೂ ಕೂಡ ಇಲ್ಲಿ ಸತ್ಯ ಅಂತ ಭಾವಿಸೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಆತನೇ ಇಲ್ಲಿ ಕಟ್ಟುಕತೆಯನ್ನು ಹೇಳಿದ್ನ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾದಂಥ ಮಾಲೀಕ ಕಿಶೋರ್ ಶೆಟ್ಟಿ ಏನಿದ್ದಾನೆ ಆತನಂದೇ ಹಣ ಎಂದು ಹೇಳಲಾಗ್ತಾ ಇದೆ. ಅದರ ಆ ಮಾಲೀಕ ಆರೋಪಿ ಸಿಕ್ಕ ನಂತರ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೂಡ ಸಿಗುವಂಥದ್ದು. ಜೊತೆಗೆ ಈ ಚೋರ್ಲಾ ಘಾಟ್ ಏನಿದೆ ಸುಮಾರು
ಪಶ್ಚಿಮ ಘಟ್ಟ ಪ್ರದೇಶ ಇರೋದ್ರಿಂದ ಸುಮಾರು 2-3 ಗಂಟೆಗಳ ಕಾಲ ದೊಡ್ಡದಾದಂಥ ಜರ್ನಿ ಇರುತ್ತೆ. ನೆಟ್ವರ್ಕ್ ಸಮಸ್ಯೆ ಬರಲ್ಲ, CC ಕ್ಯಾಮ್ರಾ ಇರೋದಿಲ್ಲ. ಹಾಗಾಗಿ ಇದನ್ನೇ ಒಂದು ಆಯ್ಕೆ ಮಾಡಿಕೊಂಡಿರ್ಬೋದು ಅನ್ನೋ ಒಂದು ಅನುಮಾನಗಳು ಕೂಡ ಇರುವಂಥದ್ದು. ಹಾಗಾಗಿ ಇದು ಕಟ್ಟುಕತೆಯ ನಿಜವಾಗಿ ದರೋಡೆ ಆಗಿದೆ ಮತ್ತು ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣ ಮಹಾರಾಷ್ಟ್ರದ ಕೂಡ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು. ಇದು ಬಿಲ್ಡರ್ದು ಇರ್ಬೋದಾ ಅಥವಾ ಏನಾದರೂ ರಾಜಕಾರಣಿ ಪ್ರಭಾವಿ ರಾಜಕಾರಣದ ಈ ಹಣ ಸೇರಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಇನ್ನೇನು ಬೆಳಗಾವಿಯ SP ಅವರು ಕೂಡ ಈಗಾಗಲೇ ಏನು ಒಂದು ಮಾಧ್ಯಮ ಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು. ಅವರು ಕೂಡ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗಾವಿಯ ಪೊಲೀಸರು ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ, ಠಿಕಾಣೆಯನ್ನು ಹೊಡಿದ್ದಾರೆ, ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಅಂದರೆ ಪ್ರಾಥಮಿಕವಾದಂಥ ಮಾಹಿತಿಯನ್ನು ನಿಜವಾಗ್ಲೂ ಇಲ್ಲಿ ದರೋಡೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಬೆಳಗಾವಿಯ ಪೊಲೀಸರು ಮಾಡ್ತಿರುವಂಥದ್ದು. ಈ ಪಶ್ಚಿಮ ಘಟ್ಟ ಏನಿದು ಗೋವಾ ಇರ್ಬೋದು, ಮಹಾರಾಷ್ಟ್ರ 3 ಗಡಿಗಳಿಗೆ ವ್ಯಾಪ್ತಿಗೆ ಹೊಂದಿಕೊಂಡಿರುವಂಥ ಗಡಿ ಇರೋದ್ರಿಂದ ಹೀಗಾಗಿ 3 ರಾಜ್ಯದ ಪೊಲೀಸರು 2 ಕಂಟೈನರ್ಗಳ ಬೆನ್ನನ್ನು ಬಿದ್ದಿರುವಂಥದ್ದು. ಆ 2 ಕಂಟೈನರ್ಗಳಲ್ಲಿ ಇರುವಂಥ 400 ಕೋಟಿ ಹಣ ಯಾರದ್ದು? ಜೊತೆಗೆ ಇಲ್ಲಿ ಗಮನಿಸಬೇಕು, ಜೊತೆಗೆ ಇಷ್ಟು ದೊಡ್ಡ ಮಟ್ಟದಂಥ ಹಣವನ್ನು ಸಾಗಿಸಬೇಕಾದ್ರೆ ಆ ಒಂದು ಮಾಲೀಕ ಇಲ್ಲಿ ಭದ್ರತೆಯನ್ನು ಯಾಕೆ ವಹಿಸ್ಕೊಂಡಿಲ್ಲ ಮತ್ತು ಭದ್ರತೆಗೆ ಇದ್ರೂ ಕೂಡ ಏನಾದರೂ ಅವರು ಏನಾದರೂ ಶಾಮೀಲಾದ್ರೆ ಡ್ರೈವರ್ಗಳು ಎಲ್ಲಿ ಹೋದರು ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಹಾಗಾಗಿ ಸಂಪೂರ್ಣವಾದಂಥ ತನಿಖೆ ಆದ ನಂತರ ಅಷ್ಟೇ ಇದು ಸತ್ಯವೋ ಅಥವಾ ಸುಳ್ಳು ಅಥವಾ ಕಟ್ಟುಕತೆ ಅನ್ನೋದು ಕೂಡ ಗೊತ್ತಾಗತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಚೋರ್ಲಾ ಘಾಟನ್ನೇ ಯಾತಕ್ಕೋಸ್ಕರ ಆಯ್ಕೆ ಮಾಡಿಕೊಂಡ್ರು? ಈ ಚೋರ್ಲಾ ಘಾಟ್ ಒಂದು ವಿಶಿಷ್ಟವಾದ ಜಾಗ. ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಗೋವಾ 3 ರಾಜ್ಯಗಳಿಗೂ ಸೇರಿರ್ತಕ್ಕಂಥ ಒಂದು ಚಿಕ್ಕದಾದ ಕಡಿದಾದ ದಾರಿ ಇದು. ಜೊತೆಗೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಗೋವಾದಿಂದ ಜಾಂಬೋಟಿವರೆಗೆ ಸುಮಾರು 4 ಗಂಟೆಗಳ ಕಾಲ ಇಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ. ಕಡಿದಾದ ದಾರಿ, ನೆಟ್ವರ್ಕ್ ಇಲ್ಲ. ಸೊ ಅಂಥದ್ದೊಂದು ಗುಡ್ಡಗಾಡಿನ ಪ್ರದೇಶದ ದಾರಿ, ಘಾಟ್ ಸೆಕ್ಷನ್ನು, ನೆಟ್ವರ್ಕ್ ಇರೋದಿಲ್ಲ. ಹಾಗಾಗಿ ಆ ಜಾಗವನ್ನೇ ದರೋಡೆಕೋರರು ಆಯ್ಕೆ ಮಾಡಿಕೊಂಡಿದ್ದಾರಾ ಅನ್ನುವಂಥದ್ದು. ಕಂಟೈನರ್ನಲ್ಲಿ ಇದ್ದಂತಹ ಹಣವನ್ನು ಮಿನಿ ಗೂಡ್ಸ್ ವಾಹನಕ್ಕೆ ಇದೇ ದಾರಿಯಲ್ಲಿ ಶಿಫ್ಟ್ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಬರಿ ಮಾಡಿದ್ರೆ ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ಕನಿಷ್ಠ 4 ಗಂಟೆ ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ಹಾಗಾಗಿ ಚೋರ್ಲಾ ಘಾಟ್ನಲ್ಲಿ ಹೀಗೆ ಮಾಡಿದ್ರಾ? ಇದು ಕರ್ನಾಟಕಕ್ಕೆ ಸೇರಿದ ಭಾಗ. ಚೋರ್ಲಾ ಘಾಟ್ನ ಸುಮಾರು 4 ಗಂಟೆ ಕಾಲ ಇಲ್ಲಿ ಯಾವುದೇ ನೆಟ್ವರ್ಕ್ ಇರೋದಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ನೀವು ಈ ಚೋರ್ಲಾ ಘಾಟ್ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀರಾ. ಆ ಜಾಗ ಯಾವ ರೀತಿನಲ್ಲಿ ಇದೆ? ಅಲ್ಲಿ ಯಾರು ಕೂಡ ಫಾಲೋ ಅಪ್ ಮಾಡೋಕ್ಕಾಗಲ್ವಾ? ಆಮೇಲೆ ಬಿಗಿನಿಂಗಲ್ಲಿ ಘಾಟ್ ಸೆಕ್ಷನ್ ಬಿಗಿನಿಂಗಲ್ಲಿ ಕೊನೆಯಲ್ಲಿ ಚೆಕ್ಕಿಂಗ್ ಏನು ಇಲ್ವಾ? ಅಲ್ಲಿ ಪೊಲೀಸರ ಕಣ್ ತಪ್ಪಿಸಿ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಕಂಟೈನರಲ್ಲಿ ಸಾಗಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು? ನ್ಯಾಚುರಲಿ ಕಂಟೈನರಲ್ಲಿ ಸಾಗಿಸೋದು ಅಂದಾಗ ಚೋರ್ಲಾ ಘಾಟಲ್ಲಿ ಹೋಗುತ್ತೆ ಅದು ಅಂತ ಅಂದಾಗ ಯಾರೋ ಸಾಗಿಸ್ತಾ ಇರ್ತಾರಲ್ಲ, ಅವ್ರಿಗೆ ಖಂಡಿತವಾಗ್ಲೂ ಭಯ ಇರುತ್ತೆ, ಇದನ್ನ ಯಾರಾದರೂ ಏನು ಎಸ್ಕೇಪ್ ಮಾಡಿದ್ರೆ ಅಂತ. ಆ ಭಯ ಇರಲಿಲ್ವಾ? ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತ ಶ್ರೀಲಕ್ಷ್ಮಿ. ಪ್ರಮುಖವಾಗಿ ಚೋರ್ಲಾ ಘಾಟ್ನಲ್ಲಿ ಸುಮಾರು 2 ಕಂಟೈನರ್ಗಳಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಜೊತೆಗೆ ನಿಜವಾಗಿಯೂ ಅಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಅನುಮಾನಗಳು ಬರ್ತವೆ. ಒಂದು ವೇಳೆ ದರೋಡೆ ಆಗಿದ್ರೆ ಆ ಒಂದು ಸ್ಥಳವನ್ನು ಯಾಕೆ ಈ ದರೋಡೆಕೋರರು ಆಯ್ಕೆ ಮಾಡಿಕೊಂಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇರುವಂಥದ್ದು. ಜೊತೆಗೆ ಚೋರ್ಲಾ ಘಾಟ್ನಲ್ಲಿ ಅಂದರೆ ಗೋವಾದಿಂದ ಆರಂಭವಾಗಿ ಸುಮಾರು 75 ಕಿಲೋಮೀಟರ್ ಏನು ಬೆಳಗಾವಿ ಗಡಿ ಬರುತ್ತೆ. ಆ ಒಂದು ಗಡಿ ಪ್ರದೇಶದವರೆಗೂ ಕೂಡ ಅಲ್ಲಿ ದಟ್ಟವಾದಂಥ ಅಭಯಾರಣ್ಯ ಇದೆ, ಪಶ್ಚಿಮ ಘಾಟ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಬೆಟ್ಟ ಗುಡ್ಡ ಕೂಡ ಇರುವಂಥದ್ದು. ಒಂದೇ ರೋಡ್ ಅಂದರೆ ಡಬಲ್ ಕಂಟೈನರ್ ವಾಹನಗಂತಗಳು ವಾಪಸ್ ಹೋಗುವಂಥ ಸಂದರ್ಭ ಅಲ್ಲಿ ಯಾವುದೇ ಕಾರಣಕ್ಕೆ ಇರೋದಿಲ್ಲ. ಒಂದು ಏನು ಗೋವಾದಿಂದ ಆರಂಭವಾದರೆ ಇಲ್ಲಿ ಬೆಳಗಾವಿಯವರೆಗೆ ಬರಬೇಕು. ಮತ್ತೊಂದು ಕಡೆ ಅಂದರೆ ಕಣಕೊಂಬಿ ಹತ್ರ ಒಂದು ಅಂದರೆ ಚೋರ್ಲಾ ಹತ್ರ ಒಂದು ಮಹಾರಾಷ್ಟ್ರಕ್ಕೆ ಹೋಗುವಂಥ ದಾರಿ ಇದೆ. ಅದು ಕಡಿದ
ಕಿರಿದಾದಂಥ ದಾರಿ, ಒಂದು ಗೂಡ್ಸ್ ವಾಹನ ಹೋಗುವಂಥ ದಾರಿ ಇರುವಂಥದ್ದು. ಹಾಗಾಗಿ ಅಲ್ಲಿ ಕಂಟೈನರ್ ವಾಹನ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನೋ ಮಾಹಿತಿ ಸದ್ಯ ಇರುವಂಥದ್ದು. ಒಂದು ವೇಳೆ ದರೋಡೆಕೋರರು ಕಂಟೈನರ್ ವಾಹನ ಬಿಟ್ಟು ಬೇರೆ ವಾಹನದ ಮೂಲಕ ಹಣವನ್ನು ಸಾಗಿಸಿದರೆ ಅಲ್ಲಿ ಗೂಡ್ಸ್ ವಾಹನವನ್ನು ಬಳಸಿಕೊಂಡು ಮಹಾರಾಷ್ಟ್ರಕ್ಕೆ ಹಣವನ್ನು ಸಾಗಿಸಿರ್ಬೋದು. ಜೊತೆಗೆ ಬೆಳಗಾವಿಗೆ ಬಂದು ಇಲ್ಲಿಂದ ಬೇರೆ ಕಡೆ ಹಣ ಕೂಡ ಹೋಗಿರ್ಬೋದು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲಿ ಏನು ಚೋರ್ಲಾ ಘಾಟ್ ಏನದು ಖಾನಾಪುರ ತಾಲೂಕಿನಲ್ಲಿ ಬರುವಂಥ ಈ ಚೋರ್ಲಾ ಘಾಟ್ ದೊಡ್ಡ ಘಾಟ್ ಇರುವಂಥದ್ದು. ಒಂದು ಅಲ್ಲಿ 2-3 ಗಂಟೆಗಳ ಕಾಲ ಜರ್ನಿ ಇರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ನೆಟ್ವರ್ಕ್ ಬರೋದಿಲ್ಲ. ಜೊತೆಗೆ ಅಲ್ಲಿ CC ಕ್ಯಾಮ್ರಾಗಳು ಕೂಡ ಇಲ್ಲ. ಜೊತೆಗೆ ಕಾಡು ಪ್ರದೇಶ ಇರೋದ್ರಿಂದ ಆ ಸ್ಥಳವನ್ನು ದರೋಡೆಕೋರರು ಆಯ್ಕೆ ಮಾಡಿಕೊಂಡಿರ್ಬೋದು ಅನ್ನೋ ಒಂದು ಅನುಮಾನ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ಚೆಕ್ ಪೋಸ್ಟ್ಗಳನ್ನು ನೋಡೋದಾದರೆ ಅಂದರೆ ಅಬಕಾರಿ ಚೆಕ್ ಪೋಸ್ಟ್ಗಳು ಸದ್ಯ ಬೆಳಗಾವಿ ಗಡಿ ಮತ್ತು ಏನು ಗೋವಾ ಗಡಿಗೆ ಅಂದರೆ 2 ಚೆಕ್ ಪೋಸ್ಟ್ಗಳು ಇರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಈ ಸಣ್ಣ ಪುಟ್ಟ ವಾಹನಗಳಲ್ಲಿ ಗೋವಾ ಸಾರಾಯಿಯನ್ನು ಅಥವಾ ಮದ್ಯವನ್ನು ಸಾಗಾಟ ಮಾಡ್ತಾರೆ. ಅಂಥ ವಾಹನಗಳನ್ನು ಇಲ್ಲಿ ಪ್ರಮುಖವಾಗಿ ಚೆಕ್ಕಿಂಗ್ ಮಾಡಲಾಗುತ್ತೆ. ಆದರೆ ದೊಡ್ಡ ಪ್ರಮಾಣದ ಲಾರಿಗಳನ್ನು ಇಲ್ಲಿ ಅಂದರೆ ಕ್ಯಾಂಟರ್ಗಳನ್ನು ನೋಡುವಂಥ ಕೆಲಸ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ 400 ಕೋಟಿ ಹಣ ಹೇಗೆ ಹೋಯ್ತು ಅನ್ನೋದು ಕೂಡ ಇಲ್ಲಿ ಎಕ್ಸ್ಟ್ರಾ ಪ್ರಶ್ನೆ ಕೂಡ ಆಗಿರುವಂಥದ್ದು. ಜೊತೆಗೆ ಸಂದೀಪ್ ಪಾಟೀಲ್ ಹೇಳಿದ್ದೆಲ್ಲವೂ ಕೂಡ ಇಲ್ಲಿ ಸತ್ಯ ಅಂತ ಭಾವಿಸೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಆತನೇ ಇಲ್ಲಿ ಕಟ್ಟುಕತೆಯನ್ನು ಹೇಳಿದ್ನ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾದಂಥ ಮಾಲೀಕ ಕಿಶೋರ್ ಶೆಟ್ಟಿ ಏನಿದ್ದಾನೆ ಆತನಂದೇ ಹಣ ಎಂದು ಹೇಳಲಾಗ್ತಾ ಇದೆ. ಅದರ ಆ ಮಾಲೀಕ ಆರೋಪಿ ಸಿಕ್ಕ ನಂತರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೂಡ ಸಿಗುವಂಥದ್ದು. ಜೊತೆಗೆ ಈ ಚೋರ್ಲಾ ಘಾಟ್ ಏನಿದೆ ಸುಮಾರು ಪಶ್ಚಿಮ ಘಟ್ಟ ಪ್ರದೇಶ ಇರೋದ್ರಿಂದ ಸುಮಾರು 2-3 ಗಂಟೆಗಳ ಕಾಲ ದೊಡ್ಡದಾದಂಥ ಜರ್ನಿ ಇರುತ್ತೆ. ನೆಟ್ವರ್ಕ್ ಸಮಸ್ಯೆ ಬರಲ್ಲ, CC ಕ್ಯಾಮ್ರಾ ಇರೋದಿಲ್ಲ. ಹಾಗಾಗಿ ಇದನ್ನೇ ಒಂದು ಆಯ್ಕೆ ಮಾಡಿಕೊಂಡಿರ್ಬೋದು ಅನ್ನೋ ಒಂದು ಅನುಮಾನಗಳು ಕೂಡ ಇರುವಂಥದ್ದು. ಹಾಗಾಗಿ ಇದು ಕಟ್ಟುಕತೆಯ ನಿಜವಾಗಿ ದರೋಡೆ ಆಗಿದೆ. ಮತ್ತು ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣ ಮಹಾರಾಷ್ಟ್ರದ ಕೂಡ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು. ಇದು ಬಿಲ್ಡರ್ದು ಇರ್ಬೋದಾ ಅಥವಾ ಏನಾದರೂ ಪ್ರಭಾವಿ ರಾಜಕಾರಣದ ಈ ಹಣ ಸೇರಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಇನ್ನೇನು ಬೆಳಗಾವಿಯ SP ಅವರು ಕೂಡ ಈಗಾಗಲೇ ಒಂದು ಮಾಧ್ಯಮ ಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು. ಅವರು ಕೂಡ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗಾವಿಯ ಪೊಲೀಸರು ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ, ಠಿಕಾಣೆಯನ್ನು ಹೊಡಿದ್ದಾರೆ, ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಅಂದರೆ ಪ್ರಾಥಮಿಕವಾದಂಥ ಮಾಹಿತಿಯನ್ನು ನಿಜವಾಗ್ಲೂ ಇಲ್ಲಿ ದರೋಡೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಬೆಳಗಾವಿಯ ಪೊಲೀಸರು ಮಾಡ್ತಿರುವಂಥದ್ದು. ಈ ಪಶ್ಚಿಮ ಘಟ್ಟ ಏನಿದು ಗೋವಾ ಇರ್ಬೋದು, ಮಹಾರಾಷ್ಟ್ರ 3 ಗಡಿಗಳಿಗೆ ವ್ಯಾಪ್ತಿಗೆ ಹೊಂದಿಕೊಂಡಿರುವಂಥ ಗಡಿ ಇರೋದ್ರಿಂದ ಹೀಗಾಗಿ 3 ರಾಜ್ಯದ ಪೊಲೀಸರು 2 ಕಂಟೈನರ್ಗಳ ಬೆನ್ನನ್ನು ಬಿದ್ದಿರುವಂಥದ್ದು. ಆ 2 ಕಂಟೈನರ್ಗಳಲ್ಲಿ ಇರುವಂಥ 400 ಕೋಟಿ ಹಣ ಯಾರದ್ದು? ಜೊತೆಗೆ ಇಲ್ಲಿ ಗಮನಿಸಬೇಕು, ಜೊತೆಗೆ ಇಷ್ಟು ದೊಡ್ಡ ಮಟ್ಟದಂಥ ಹಣವನ್ನು ಸಾಗಿಸಬೇಕಾದ್ರೆ ಆ ಒಂದು ಮಾಲೀಕ ಇಲ್ಲಿ ಭದ್ರತೆಯನ್ನು ಯಾಕೆ ವಹಿಸ್ಕೊಂಡಿಲ್ಲ ಮತ್ತು ಭದ್ರತೆಗೆ ಇದ್ರೂ ಕೂಡ ಅವರು ಏನಾದರೂ ಶಾಮೀಲಾದ್ರೆ ಡ್ರೈವರ್ಗಳು ಎಲ್ಲಿ ಹೋದ್ರು ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಹಾಗಾಗಿ ಸಂಪೂರ್ಣವಾದಂಥ ತನಿಖೆ ಆದ ನಂತರ ಅಷ್ಟೇ ಇದು ಸತ್ಯವೋ ಅಥವಾ ಸುಳ್ಳು ಅಥವಾ ಕಟ್ಟುಕತೆ ಅನ್ನೋದು ಕೂಡ ಗೊತ್ತಾಗತ್ತೆ. ಶ್ರೀಲಕ್ಷ್ಮಿ. ರೈಟ್. ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.